ನನ್ನ ನಾಶಕ್ಕೆ ನಾನೇ ಪೂಜೆ ಮಾಡೋದಾಡೋದಾ? ಪರಮೇಶ್ವರ ಪರಮೇಶ್ವರ ಇದೆಂತ ಸಂಕಟಕ್ಕೆ ನನ್ನ ಸಿಲುಕಿಸಿದ್ಯಾ? ಇವತ್ತು ನಿನ್ನ ಮತ್ತೆ ಆದಿಶೇಷನ ಕೊನೆ ದಿನ. ನಿನ್ನ ಅಂತ್ಯಕ್ಕೆ ನೀನೇ ನಾಂದಿ ಪೂಜೆ ಮಾಡ್ತಾ ಇದ್ಯಾ? ನಾನಿಲ್ಲೇ ನಿಂತ್ಕೊಂಡು ಪೂಜೆನ ನೋಡ್ತೀನಿ. ನಾನಲ್ಲಿಗೆ ಹೋದ್ರೆ ನನ್ಗೂ ಏನಾದ್ರೂ ಆಗ್ಬೋದು. ಉಡೆ ಇರ್ನಾರ್ದ ಇರ ಬಿಟ್ಕೊಂಡ್ರು ಇದೆ ಕಂಡು ಸುಮ್ಮನ್ ಮನ್ಗೆ ದಾವ್ನ ನಾವೇ ಎದ್ದೇಳು ಅಂತ ಎಬುರಿಸಿ ಕಚ್ಚು 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 ಅಂದಂಗ ಆತು. ನೀನ್ ಹೇಳೋದು ಸರಿಯಾಗಿದೆ ಮಾರಾಯ, ನಮ್ಗಿದೆಲ್ಲ ಬೇಕಿತ್ತ? ಈ ಗುರುಗಳಿಂದ ಇದೆಲ್ಲ ಆಗತ್ತಾ? ಯಾರಿವ್ರು? ಆ ತ್ರಯಂಬಕ ಗುರುಗಳಲ್ಲಿ? ತ್ರಯಂಬಕ ಗುರುಗಳು ಕಾಣಿಸ್ತಾ ಇಲ್ಲ ಅಂತಾನೆ ಈ ಗುರುಗಳು ಮರೆ ಹೋಗಿರೋದು. ಇವರಿಂದ ಈ ಕೆಲಸ ಆಗುತ್ತ ಮಾರಾಯ? ದಿಟ ನನ್ಗೇನು ಅನುಮಾನ ಯಾಕಂಡೆ, 23 ವರ್ಷದಿಂದ ಆ ಗುರುಗಳು ನಮ್ಮನ್ನ ಹೆಂಗೋ ಕಾಪಾಡಿದ್ರು. ಈ ವಯ್ಯ ನಮ್ಗ 3 ದಿನದಲ್ಲೇ ಹೊಗೆ ಹಾಕ್ಸ್ತಾನೆ ಅನ್ಸ್ತಾ ಇತ್ಕೊಂಡು. ದಂಡಪಾಣಿ, ನಮ್ಮನ್ನು ಕಾಪಾಡೋ ಕೆಲಸನೇ ಅವರು ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದನ್ನೆಲ್ಲ ಯೋಚನೆ ಮಾಡಿ ಇರೋರ್ನು ಕಳ್ಕೊಬೇಡಿ. ಇವತ್ತು ನಾಗಿಣಿ ಆದಿಶೇಷ ಬರ್ತಾರ? ಆ ಬಾಬಾ ಕರೆಸ್ತಾರ? ಖಂಡಿತ ಬರ್ತಾರೆ. ಈ ಯಾಗದ ಸಹಾಯದಿಂದನೇ ನಾವು ಅವರನ್ನು ಸಾಯಿಸ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಈ ಯಾಗ ಯಾಕೆ ಮಾಡ್ತಾ ಇದೀವಿ ಇದು ಯಾವುದು ಮನೇಲಿ ಗೊತ್ತಿಲ್ಲ, ಗೊತ್ತಾಗಬಾರ್ದು ಕೂಡ. ಆಯ್ತು, ನಾವ್ಯಾರು ಎಲ್ಲೂ ಬಾಯ್ ಬಿಡಲ್ಲ. ಯಜಮಾನ್ರೆ, ಭೈರವ ಬಾಬಾ ಬಂದ್ರು. ಬನ್ನಿ ಬಾಬಾ, ಎಲ್ಲರೂ ನಿಮ್ಗೆ ಕಾಯ್ತಾ ಇದೀವಿ. ಪೂಜೆಗೆಲ್ಲ ಸಿದ್ಧವಾಗಿದೆಯಾ? ಎಲ್ಲ ಸಿದ್ಧವಾಗಿದೆ ಬಾಬಾ. ದಮಯಂತಿ, ಮಾಯಂಗೆ ನನ್ನ ಬಗ್ಗೆ ಹೇಗ್ ಗೊತ್ತಾಯ್ತು? ಅವಳಿಗೆ ನನ್ನ ಬಗ್ಗೆ ಹೇಳ್ದವ್ರು ಯಾರು? ನನ್ನ ಬಗ್ಗೆ ನಾಗಲೋಕದವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಾಗಲೋಕದಿಂದ ಯಾರು ಬಂದಿದ್ದಾರ? ಅಂದಿದ್ರು ಅವ್ರಿಗೆ ನನ್ನ ಮೇಲೆ ಏನ್ ದ್ವೇಷ ಇರುತ್ತೆ? ಒಂದ್ ಕಡೆ ಇವಳು, ಇನ್ನೊಂದ್ ಕಡೆ ಹೋಮ, ಎರಡರ ಮಧ್ಯೆ ನನ್ನ ಪ್ರಾಣ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೇನೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈಗ ನನ್ನ ಮುಂದೆ ಇರೋದು ಈ ಹೋಮ. ಇದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ನನಗೆ ಉಳಿಗಾಲ ಇಲ್ಲ. ಇಲ್ಲಕ್ಕಾದ್ರೂ ಹೋಗ್ಬಿಡ್ತೀನಿ. ಶಿವಾನಿ, ಯಾವ ಕಡೆ ಪಯಣ? ಅದು ನಾನು ಹೋಗ್ತಾನೆ. ಒಳಗ್ ಕೋಇನ್ಸಿಡೆನ್ಸ್ ಶಿವಾನಿ, ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನೋಡಿದ್ಯಾ ನಮ್ಮಿಬ್ರು ಟೈಮಿಂಗು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ. ನಮ್ ಲೈಫೇ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ, ಇನ್ನು ಟೈಮಿಂಗ್ ಯಾವ ಲೆಕ್ಕ ಅಲ್ವಾ? ಮೇಡ್ ಫಾರ್ ಈಚ್ ಅದರ್ ಜೋಡಿ ನಮ್ದು. 100 years ಗ್ಯಾರಂಟಿ. ನಂಗೊಂದ್ ಸ್ವಲ್ಪ, ನಾನಿಲ್ಲಿ ನನ್ನ ಅಸ್ತಿತ್ವನ ಕಾಪಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಇವನಿಗೆ ತಮಾಷೆ. ಮೇಡಮ್ ಯಾಕೋ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕಿರಬಹುದು? ಓಹೋ, ಮೌನಂ ಸಮ್ಮತಿ ಲಕ್ಷಣಂ ಅಂತನಾ? ಅರ್ಥವಾಯ್ತು. ಬಾ ಶಿವಾನಿ, ಹೋಗೋಣ. ನಮಗೋಸ್ಕರ ಎಲ್ರು ಕಾಯ್ತಾ ಇರ್ತಾರೆ. ತ್ರಿಶೂಲ್, ನೀನ್ ಹೋಗಿರು, ನಾನು ಆಮೇಲೆ ಬರ್ತೇನೆ. ಶಿವಾನಿ, ಕಲಾವಿದನ ಕೊಂಚದಲ್ಲಿ ಅರಳಿದ್ರೇನೆ ಅದು ಕಲೆ. ಗಂಡ ಹೆಂಡತಿ ಒಟ್ಟಿಗೆ ಹೋದ್ರೇನೆ ಅದಕ್ಕೊಂದು ಬೆಲೆ. ಬಾ ಹೋಗೋಣ. ಅಲ್ಲ, ಇಲ್ಲಿ ಕೈ ಇಡು ಅಂತ ಹಿಂಗಿದ್ದೆ. ಬಾ ಶಿವಾನಿ, ಬಾ ಶಿವಾನಿ. ಹೆಂಗೂ ನಂತಾನೆ ಅಲ್ವಾ, ಒಂದು ಸ್ವಲ್ಪ ನಾಚಿಕೆ ಸ್ವಭಾವ. ನಾನೇ ಕರ್ಕೊಂಡು ಹೋಗ್ತೀನಿ, ಬಾ. ತ್ರಿಶೂಲ್, ಅಲ್ಲ, ದಿಗ್ವಿಜಯ್, ಏಂಡ ಈ ಯಾಗ ಮುಗಿದ್ಮೇಲೆ ಇಚ್ಛಾಧಾರಿ ನಾಗಗಳಿಂದ ಮುಕ್ತಿ ಸಿಗ್ತದ? ಖಂಡಿತ ಸಿಗುತ್ತೆ.
ಆ ಇಚ್ಛಾಧಾರಿ ನಾಗಗಳು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಏನು ಅಂದ್ರೆ ಶಿವಾನಿ ಮತ್ತೆ ತ್ರಿಶೂಲ್ ಬಂದು ಬಾಬಾ, ತ್ರಿಶೂಲ್ ಶಿವಾನಿ ಜಯ ಮಹಾಕಾಲ. ಯಾಗ ಯಶಸ್ವಿಯಾಗಲೆಂದು ಸಂಕಲ್ಪ ಮಾಡಿ ಪೂಜೆಗೆ ಕುಳಿತುಕೊಳ್ಳಿ. ನನ್ನ ನಾಶಕ್ಕೆ ನಾನೇ ಪೂಜೆ ಮಾಡೋದಾ? ಪರಮೇಶ್ವರ ಪರಮೇಶ್ವರ, ಇದೆಂತ ಸಂಕಟಕ್ಕೆ ನನ್ನ ಸಿಲುಕಿಸಿದ್ಯಾ? ಇವತ್ತು ನಿನ್ನ ಮತ್ತೆ ಆದಿಶೇಷನ ಕೊನೆ ದಿನ. ನಿನ್ನ ಅಂತ್ಯಕ್ಕೆ ನೀನೇ ನಾಂದಿ ಪೂಜೆ ಮಾಡ್ತಾ ಇದ್ಯಾ? ನಾನಿಲ್ಲೇ ನಿಂತ್ಕೊಂಡು ಪೂಜೆನ ನೋಡ್ತೀನಿ. ನಾನಲ್ಲಿಗೆ ಹೋದ್ರೆ ನನ್ಗೂ ಏನಾದ್ರೂ ಆಗ್ಬೋದು. ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಯ ಕಂಬಲ ಸಂಕಲ್ಪಲೋ ದಾತರಾಷ್ಟ್ರ ತಕ್ಷಕಾಳೀಯಾಷ್ಟತ ಯಥಾ ನಿನ್ನ ನಾಮಾನಿ ನಿಗ್ರಹಂ ಚ ಮಹಾತ್ಮನ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ. ಮನೆಯವರೆಲ್ಲ ಹೋಮಕುಂಡಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿರೋದನ್ನ ಬೇಡಿಕೊಳ್ಳಿ. ತ್ರಿಶೂಲ್ ಶಿವಾನಿ ಮನಸ್ಸಿನಲ್ಲಿ ಬೇಡಿಕೊಂಡು ಅಗ್ನಿದೇವನಿಗೆ ಸಂಕಲ್ಪ ಮಾಡಿಕೊಂಡು ಮಂತ್ರ ಪುಷ್ಪ ಧಾರಣೆ ಮಾಡಿ. ಈ ಪೂಜೆ ಏನು ಅಂತೆಲ್ಲ ಗೊತ್ತಿಲ್ಲ. ಮನೆಯವ್ರ ಒಳ್ಳೆದಾದ್ರೆ ಅಷ್ಟೇ ಸಾಕು. ಪರಮೇಶ್ವರ, ಈ ಪೂಜೆಯಿಂದ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನೇ ನನ್ನನ್ನ ಕಾಪಾಡ್ಕೋಬೇಕು. ಮನೆಯವರೆಲ್ಲ ಕೈ ಮುಗಿದು ಕಣ್ಣನ್ನು ಮುಚ್ಚಿ ಭಕ್ತಿಯಿಂದ ಅಗ್ನಿಕುಂಡಕ್ಕೆ ನಮಸ್ಕರಿಸಿ. ದಿಗ್ವಿಜಯ, ಒಡೆಯ, ಪೂಜೆ ನಡೀತಾ ಇದೆ. ಆ ಪೂಜೆಗೆ ಅವನ ಮಗ ಸೊಸೆಯು ಕೂಡ ಕೂತಿದ್ದಾರೆ. ಹೌದು, ನನಗೂ ಅದೇ ಆಶ್ಚರ್ಯವಾಗುತ್ತಿದೆ. ನಮಗಿಂತ ಅವರೇ ಅಲ್ಲವೇ ದೊಡ್ಡ ಶತ್ರುಗಳು? ಅಂದ್ರೆ ಅವರ ವಿನಾಶಕ್ಕೆ ಅವರೇ ಪೂಜೆ ಮಾಡೋದಾ? ತನ್ನ ಮಗ ಸೊಸೆನೆ ಯಾಕೆ ಪೂಜೆ ಮಾಡ್ತಿದ್ದಾರೆ? ಆ ಮನೆಗೆ ನಾವು ಮಾತ್ರ ಶತ್ರುಗಳಲ್ಲ, ಸರ್ಪಗಳು ಕೂಡ ಶತ್ರುಗಳೇ. ಅದರಿಂದ ಕೂಡ ಅವ್ರು ತೊಂದರೆ ಅನುಭವಿಸಿದ್ದಾರೆ. ಅದಕ್ಕೋಸ್ಕರನೇ ಈ ಪೂಜೆ ಮಾಡ್ತಿರೋದು. ಅಂದ್ರೆ ಅವ್ರ ಮಗ ಸೊಸೆನೆ ನಾಶ ಆಗೋದ್ರೆ ಆ ಭಯ ಆ ನಾಗಿಣಿಗಾದ್ರೂ ಇರ್ಬೇಕಲ್ಲ? ಇರಲೇಬೇಕು. ಆದರೂ ಅವಳು ಯಾಕೆ ಪೂಜೆಗೆ ಕುಳಿತಿದ್ದಾಳೆ ತಿಳಿತಾ ಇಲ್ಲ. ಈಗ ಅದರ ಬಗ್ಗೆ ಯೋಚಿಸಲು ಸಮಯವಿಲ್ಲ. ಮೊದಲು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಿಕೊಳ್ಳಬೇಕು, ಆಮೇಲೆ ಉಳಿದದ್ದು. ಈಗ ಏನ್ ಮಾಡೋದು? ಈ ಪೂಜೆಯಿಂದ ಹೇಗ್ ಪಾರಾಗೋದು? ಕಾದು ನೋಡಬೇಕು, ಬೇರೆ ದಾರಿಯೇ ಇಲ್ಲ. ಏನಿದು ಒಡೆಯ? ಇದು ಶಕ್ತಿಯ ಕವಚ. ನಾವು ನಿಂತು ನೋಡ್ತಾ ಇರೋದು ಅವ್ರಿಗೆ ಕಾಣೋದಿಲ್ಲ. ನಾವಿಲ್ಲೇ ಇರ್ಬೇಕಾ? ಇದರಿಂದ ನಮಗೆ ತೊಂದರೆ ಆಗಲ್ವಾ? ಅಡಗಿ ಕೂತ್ರೆ ಪ್ರಯೋಜನವಿಲ್ಲ. ನಾವೀಗ ಇಲ್ಲೇ ಇದ್ದು ಅವರ ಚಲನವಲನಗಳನ್ನ ಗಮನಿಸಿ ಹೆಜ್ಜೆ ಇಡಬೇಕು. ಅದಕ್ಕೆ ಇಲ್ಲೇ ಇರಬೇಕು. ಜೈ ಮಹಾಕಾಲ. ಈ ಯಾಗದಿಂದ ನನಗೇನಾದ್ರೂ ತೊಂದರೆ ಆದ್ರೆ ನನ್ನ ಉದ್ದೇಶ ಗುರಿ ಯಾವುದು ಸಂಪೂರ್ಣ ಆಗೋದಿಲ್ಲ. ಆದಿಶೇಷನ ಸೇರೋಕ್ಕೂ ಆಗೋದಿಲ್ಲ. ನಾಗಮಣಿನ ಪಡ್ಕೊಳ್ಳೋಕ್ಕೂ ಆಗಲ್ಲ.
ಏನ್ ಮಾಡ್ಲಿ? ಶಿವಾನಿ, ಯಾಕಮ್ಮ ಒಂಥರ ಇದೆಯಲ್ಲ? ಏನಿಲ್ಲ ಅಜ್ಜಿ, ಆರಾಮಾಗೇ ಇದ್ದೀನಿ. ಸುಳ್ಳು, ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ. ನೀನ್ ಏನೋ ಮುಚ್ಚಿಡ್ತಾ ಇದೀಯಾ. ನಿಜವಾಗ್ಲೂ ಹಾಗೇನಿಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಏನೇ ಆದ್ರೂ ನಾನು ನಿನ್ ಜೊತೆಗಿರ್ತೀನಿ ಶಿವಾನಿ. ಜೈ ಮಹಾಕಾಲ. ಬಾಬಾ, ಇದೇನ್ ಮನೆಯವರೆಲ್ಲ? ಯೋಚನೆ ಬೇಡ, ಎಲ್ಲರನ್ನು ಸ್ತಬ್ಧರನ್ನಾಗಿ ಮಾಡಿ ಈ ಯಾಗದಲ್ಲಿ ನಿನ್ನ ಶತ್ರುಗಳು ಸಾಯುವುದನ್ನು ಮನೆಯವರು ಯಾರು ನೋಡಬಾರದು. ಹೋಮ ಕುಂತಾಗ ಏನೋ ಕಾಣ್ತಾ ಇದೆ. ಇದು ಶತ್ರು ಸಂಹಾರಕ್ಕೆ ಅಂತ ತಯಾರಾಗ್ತಿರುವ ಅಸ್ತ್ರ. ಯಾಗದಿಂದ ಉತ್ಪತ್ತಿಯಾಗಿರುವಂತಹ ಶಕ್ತಿ ಇದು. ನಿಮ್ಮ ಶತ್ರುಗಳು ಎಲ್ಲೇ ಇದ್ದರೂ ಹುಡುಕಿ ನನ್ನ ಬಳಿ ಕರೆತರುತ್ತದೆ. ಬಾಬಾ, ಇಚ್ಛಾಧಾರಿ ನಾಗಗಳು ನಾಶವಾಗುತ್ತಾ? ಖಂಡಿತ ಆಗುತ್ತೆ. ಬಾಬಾ, ನಂದೊಂದು ಸಣ್ಣ ರಿಕ್ವೆಸ್ಟ್. ಆ ಆದಿಶೇಷನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ನಾಗಿನಿ ಬಂದಾಗ ಒಂದ್ 5 ನಿಮಿಷ ಬಿಟ್ಬಿಡಿ, ಒಂಚೂರು ಕಣ್ ತಂಪು ಮಾಡ್ಕೊಂಡ್ಬಿಡ್ತೀನಿ. ಆದಿಶೇಷ ಮತ್ತು ನಾಗಿಣಿಗೆ ಉಸಿರಾಡೋದಕ್ಕೆ ಒಂದು ಚಿಕ್ಕ ಅವಕಾಶ ಕೂಡ ಇರೋದಿಲ್ಲ. ನೇರವಾಗಿ ಯಾಗದಲ್ಲಿ ಬಂದು ನಾಶವಾಗಿ ಹೋಗ್ತಾರೆ. 23 ವರ್ಷಗಳ ಸೇಡು ಇವತ್ತು ನಾಶವಾಗಿದೆ. ಜೈ ಮಹಾಕಾಲ. ಇವರುಗಳ ಬೆನ್ನಟ್ಟಿರುವ ಗೋರ್ಡುಗಳನ್ನು ಸಂಹಾರ ಮಾಡಿ ಬಾ. ಒಡೆಯ, ಯಾಗದಿಂದ ಯಾವುದೋ ಶಕ್ತಿ ಹೊರ ಹೊಮ್ತಿದೆ. ಅದು ನಮ್ಮ ಕಡೆಯೇ ಬರುತ್ತಿದೆ. ಅದೊಂದು ಸಂಹಾರ ಅಸ್ತ್ರ. ಅಸ್ತ್ರದ ಶಕ್ತಿಗೆ ನಾವು ಸಿಲುಕಿದರೆ ನಮ್ಮ ಸರ್ವನಾಶ ಖಂಡಿತ. ಅದಕ್ಕೆ ನಾವಿಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು. ಬಾಬಾ, ಏನಾಗ್ತದೆ? ಅಸ್ತ್ರ ಶತ್ರುಗಳನ್ನ ಕರ್ಕೊಂಡ್ ಬರುತ್ತಾ? ಬೆನ್ನಟ್ಟಿದೆ ದಿಗ್ವಿಜಯ. ನಿನ್ನ ಶತ್ರುಗಳನ್ನು ಕರೆದುಕೊಂಡು ಬರ್ತದೆ. ಯೋಚನೆ ಮಾಡಬೇಡ. ಮೊದಲು ಗರುಡಗಳ ನಾಶ, ನಂತರ ಆದಿಶೇಷ ಮತ್ತು ಅವನ ಪ್ರೇಯಸಿ. ಬಿಡಬೇಡಿ. ಯಾವುದೇ ಕಾರಣಕ್ಕೂ 5 ಗರುಡಗಳು ಬದುಕಬಾರದು. ಮಾಡಿ
ಅವರ ಮೇಲೆ ಪ್ರಹಾರ ಮಾಡಿ. ಜೀವ ಉಳಿಸಿಕೊಳ್ಳೋ ಆಸೆನಾ ನೀವು ಎಲ್ಲೇ ಹೋಗಿ ಅಡಗಿ ಕುಳಿತರೂ ನನ್ನ ಶಕ್ತಿ ನಿಮ್ಮನ್ನು ಬಿಡೋದಿಲ್ಲ. ಹೋಗೋ ಮುನ್ನುಗ್ಗು. ಎಲ್ಲರೂ ಗಮನವಿಟ್ಟು ಕೇಳಿ. ನನ್ನ ಮಂತ್ರಶಕ್ತಿಯಿಂದ ಮನೆಯವರೆಲ್ಲರೂ ವಾಸ್ತವಕ್ಕೆ ಬರುತ್ತಾರೆ. ಇಲ್ಲಿ ಏನು ನಡೆದಿಲ್ಲವೆಂಬಂತೆ ಇರಬೇಕು. ಯಾರಿಗೂ ಕೊಂಚವೂ ಅನುಮಾನ ಬರಕೂಡದು. ಆಗ್ಲಿ ಬಾಬಾ. ಬಾಬಾ, ಗರುಡ ಪಕ್ಷಿ ಕತೆ? ನನ್ನ ಶಕ್ತಿ ಅವರನ್ನು ಇಲ್ಲಿಗೆ ಕರೆತರುತ್ತೆ. ಅಲ್ಲಿಯವರೆಗೂ ಕಾಯಬೇಕು. ಸರಿ ಬಾಬಾ, ಖಂಡಿತವಾಗ್ಲೂ ಕಾಯ್ತೀವಿ. ಜೈ ಮಹಾಕಾಲ. ಇಲ್ಲ ಇಷ್ಟು ಹೊತ್ತು ಇಲ್ಲಿ ಬೇರೆ ಏನು ನಡೆದಿದೆ. ಮನ್ಸಲ್ಲಿ ಆತಂಕ ಹೆಚ್ಚಾಗ್ತದೆ. ಶಿವಾನಿ, ಏನಾಯ್ತು? ಏನಿಲ್ಲ. ಈ ಹೋಮ ಮುಗಿದ್ರೆ ಎಲ್ಲ ಸಮಸ್ಯೆ ದೂರ ಆಗುತ್ತೆ, ಸರಿನಾ? ಈ ಹೋಮ ಸಂಪೂರ್ಣ ಆದ್ರೆ ದೂರ ಆಗೋದು ಸಮಸ್ಯೆ ಅಲ್ಲ, ನನ್ನ ಪ್ರಾಣ. ಜೈ ಮಹಾಕಾಲ. ದಿಗ್ವಿಜಯ, ನಿನ್ನ ಶತ್ರುಗಳ ಪ್ರಯಾಣ ಈ ದಿಕ್ಕಿನ ಕಡೆ ಪ್ರಾರಂಭವಾಗಿದೆ. ಬಾಬಾ, ಮತ್ತೆ ಯಾಕೆ ಎಲ್ರನ್ನೂ ಸ್ತಬ್ಧ ಮಾಡಿದ್ರಿ? ಬಾಬಾ, ಆದಿಶೇಷ ಮತ್ತೆ ನಾಗಿಣಿ ಅವರನ್ನು ಕರೆಸುತ್ತೇನೆ. ಗರುಡ ಪಕ್ಷಿ, ದಿಗ್ವಿಜಯ, ನಿಮ್ಮ ಬಳಿ ಇರುವ ನಾಗಮಣಿಯನ್ನು ವಶಪಡಿಸಿಕೊಳ್ಳಲು ಬಂದಿದ್ದ ಗರುಡ ಲೋಕದವರ ಸಮಾಪ್ತಿಯಾಯಿತು. 5 ಗರುಡುಗಳ ಆಹುತಿಯಾಗಿವೆ. ಜೈ ಮಹಾಕಾಲ. ಬಾಬಾ, ಎಲ್ಲಿ ನಮ್ಗೇನು ಕಾಣಿಸ್ಲಿಲ್ಲ, ಏನೂ ಇಲ್ಲ. ಹೇ ಮೂರ್ಖ, ಇಲ್ಲಿ ನೋಡು. ಇದೇ ಅದಕ್ಕೆ ಸಾಕ್ಷಿ. ಆದಿಶೇಷ ಮತ್ತೆ ನಾಗಿಣಿ ಅವರನ್ನು ಸಂಹಾರ ಮಾಡುತ್ತೇನೆ. ಬಾಬಾ, ಆ ಕೆಲಸನ ಬೇಗ ಮಾಡಿ ಮುಗಿಸಿ ಬಾಬಾ. ಓಂ ಕಾಲಭೈರವಾಯ ನಮಃ. ಓಂ ಭಯಹರಣಂ ಚ ಭೈರವಾಯ. ಓಂ ಭಂ ಕಾಲಭೈರವಾಯ ಪಟ್ ಪಟ್ ಸ್ವಾಹ. ಓಂ ಹ್ರೀಂ ಬಟುಕಾಯ ಆಪತ್ತುದ್ಧಾರಣಾಯ ಬಟುಕಾಯ ಹೀಂ. ಇಚ್ಛಾಧಾರಿ ನಾಗ ಆವಾಹಯಾಮಿ. ಇಚ್ಛಾಧಾರಿ ನಾಗ ಆವಾಹಯಾಮಿ. ಹೋಗು, ಇಚ್ಛಾಧಾರಿ ನಾಗಗಳು ಎಲ್ಲೇ ಇದ್ರು ಕರೆದುಕೊಂಡು ಬಾ. ಹೋಗು. ಬಾಬಾ, ಇದ್ಯಾಕೆ ಅಷ್ಟ ಅಲ್ಲೇ ನಿಂತ್ಕೊಂಡ್ಬಿಡ್ತು? ನನಗೂ ಅದೇ ತಿಳಿಯುತ್ತಿಲ್ಲ. ಓಯ್ ಮಹಾಕಾಲ, ಆದಿಶೇಷ ನಾಗಿಣಿಯನ್ನು ಕರೆದುಕೊಂಡು ಬಾ. ಹೋಗು.
ಬಾಬಾ ಅಸ್ತ್ರ ಅಲ್ಲಿಂದ ಕದಲ್ತಾನೆ ಇಲ್ಲ, ಏನಾದ್ರೂ ತೊಂದರೆ ಆಗಿದ್ಯಾ? ಯಾವುದೋ ಅನ್ಯ ಶಕ್ತಿ ನನ್ನನ್ನೇ ಪ್ರಶ್ನೆ ಮಾಡುತ್ತಿದೆ. ನನ್ನ ಅಸ್ತ್ರವನ್ನು ಇನ್ನು ಪ್ರಬಲ ಮಾಡುತ್ತೇನೆ. ನಮೋ ಕಾಲಭೈರವಾಯ ನಮಃ. ಜೈ ಮಹಾಕಾಲ. ಹೋಗೋ, ಆ ಇಚ್ಛಾಧಾರಿ ನಾಗಗಳನ್ನ ಬಲಿ ತೆಗೆದುಕೋ.